ಈಶ್ವರ ಮಾಡೋದೆಲ್ಲ ಅವಾಂತರ. ಚಂದನ, ನೀನ್ ಬಾಂಬೆ ಸೇರಿದ್ಮೇಲೆ ನಮ್ಮೂರ್ ಕಡೆ ಬರ್ಲೇ ಇಲ್ಲ. ದೊಡ್ಡೂರಿನ ಮಗಳಾಗ್ಬಿಟ್ಟಿದ್ಯಾ ಬಿಡು. ಹಾಗೇನಿಲ್ಲ ಪಾರು, ಬಾಂಬೆ ಜೀವನ ನಿನಗೆ ಗೊತ್ತಲ್ವಾ, ಉಸಿರಾಡೋದಕ್ಕೂ ಪುರ್ಸೊತ್ತಿರೋದಿಲ್ಲ. ಭಾನುವಾರದೊತ್ತು ಮಾತ್ರ ನಿರಾಳವಾಗಿರ್ತೀವಿ. ಅದಕ್ಕೆ ಒಂದ್ 3 ದಿನ ನಿಮ್ ಮನೇಲಿ ಆರಾಮಾಗಿ ಇದ್ದೋಗೋಣ ಅಂತ ಬಂದೆ. ಇಲ್ಲಿ ಬಂದೇನ್ ಫ್ರೀ ಆಗಿರ್ತೀಯಾ? ಏನಾದ್ರೂ ಕೆಲಸ ಇಟ್ಕೊಂಡೇ ಬಂದಿರ್ತೀಯಾ? ಕರೆಕ್ಟ್ ಆಗಿ ಹೇಳ್ದೆ, ಕಂಪನಿ ಕೆಲ್ಸದ ಮೇಲೆ ಬಂದಿದ್ದೀನಿ. 2 ಅವರ್ಸ್ ಅಷ್ಟೇ. ಇನ್ ಮಿಕ್ಕಿ 22 ಅವರ್ಸ್ ನಿಮ್ ಮನೇಲೆ ರೆಸ್ಟ್. ಫೋನ್ ನಲ್ಲಿ ನಿನ್ ಹೆಸರಿನ ಜೊತೆ ಅದೇನೋ ಸೇರಿಸ್ಕೊಂಡು ಹೇಳ್ತಾ ಇದ್ಯಲ್ಲ, ಅದಾ ಚಂದನ ದಂತದ ಗೊಂಬೆ. ದಂತದ ಗೊಂಬೆ ಅಂದಾಗ ನಂಗೆ ತುಂಬಾ ಖುಷಿ ಆಗತ್ತೆ. ಏನಪ್ಪಮ್ಮ ದಂತದ ಗೊಂಬೆ ಕರ್ಸ್ಬಿಟ್ಟಿದೀಯಾ? ವೀರಪ್ಪ ನೋಡ್ರಿ ತಗೊಂಡು ಹೋಗ್ಬಿಟ್ರಾನು. ದಂತ ಎಲ್ಲಿದ್ಯೋ? ಬರೀ ಕೃತಕ ದಂತ. ರೀ, ಬಾಂಬೆಯಿಂದ ನನ್ನ ಫ್ರೆಂಡ್ ಬರ್ತಾ ಇದಾರೆ ಅಂತ ಹೇಳಿದ್ನಲ್ಲ, ಇವಳೆ ಚಂದನ. ಚಂದನ ದಂತದ ಗೊಂಬೆ. ನೋಡಮ್ಮ, ಸುಳ್ಳು ಹೇಳೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಈ ಡ್ರೆಸ್ ಚಂದನ ಅವ್ರಿಗೆ ಸುತಾರಾಮ್ ಒಪ್ತಾ ಇಲ್ಲ. ನಂಗೆ ಯಾಕೋ ಮೂಡ್ ಆಫ್ ಆಯ್ತು. ಇದ್ರ ಬಗ್ಗೆ ಗಂಡಸರಿಗೆ ಏನ್ ಗೊತ್ತಾಗತ್ತೆ? ನಾನು ಹೇಳ್ತೀನಿ ಬಾ. ಬೇಕಾಗಿಲ್ಲ, ಈ ಮನೇಲಿ ಇದ್ಕೊಂಡು ನಾನು ಯಾಕೆ ಬಯಸ್ಕೊಳ್ಳಿ? ಪರಮೇಶ್ವರ್ ಅವರೇ, ಚಂದನ ಪಾರು ಫ್ರೆಂಡು, ಬಾಂಬೆಯಿಂದ ಬಂದಿದ್ದಾಳೆ. ಒಂದ್ 4 ದಿನ ಇದ್ದು ಹೋಗ್ತಾಳೆ. ಅಯ್ಯೋ, ಇರೋ ವಿಷಯ ಹೇಳದ್ವಮ್ಮ, ಅದಕ್ಕೆ ಯಾವ ಕೋಪ ಮಾಡ್ಕೋಬೇಕು? ರೀ, ಚಂದನ ಅವಳಿಗಳು ದಂತದ ಗೊಂಬೆ ಅಂತ ಅನ್ಕೊಂಡಿದ್ದಾಳೆ. ನೀವು ಹಾಗೆ ಅನ್ನಿ. ಚಂದನ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯೇ. ನಮ್ ಪಾರು ತಂದಿರೋ ಸೀರೆ ಉಟ್ಕೊಂಡ್ರೆ ಸೇಮ್ ದಂತದ ಗೊಂಬೆನೆ. ಚಂದನ, ಈ ಸ್ಯಾರಿ ನಿನ್ಗೆ. ತುಂಬಾ ಚೆನ್ನಾಗಿದೆ. ನಾನು ನಿಮ್ ಕಣ್ಗೇನೋ ಚೆನ್ನಾಗಿ ಕಾಣಿಸ್ತೀನಿ, ಆದ್ರೆ ನಿಮ್ ಗಂಡಂದ್ರ ಕಣ್ಗೆ ಚೆನ್ನಾಗಿ ಕಾಣಿಸಲ್ವಲ್ಲ? ಯಾಕಾದ್ರೂ ಅನ್ಕೋತ್ಯಾ? ನೆನ್ನೆ ನೀವು ನನ್ ಗೊಂಬೆ ಮಾಡಿದಾಗ ಅವ್ರಿಬ್ರು ಏನೇನೋ ಕಮೆಂಟ್ ಮಾಡ್ಬಿಟ್ರು. ಅಯ್ಯೋ, ಕಮೆಂಟ್ ಮಾಡಿ ಮೂಮೆಂಟ್ ಇಲ್ದಲ್ಲ ಇಲ್ಲೇ ನಿಂತಿದ್ದೀವಿ ನೋಡಿ ಮೇಡಮ್. ಪಾರು, ನೀನ್ ತಂದ್ಕೊಟ್ಟಿದ್ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನೋಡಿ ನನ್ ಕೋಪ ಅರ್ಧಕ್ಕರ್ಧ ಕಡಿಮೆ ಆಗೋಯ್ತು. ಥ್ಯಾಂಕ್ ಯು. ಮಾರು, ಅವಳು ಸಮಾಧಾನ ಆಗಿದ್ದಾಯ್ತಲ್ಲ, ಅವಳನ್ನ ಕಳ್ಸ್ಕೊಡು. ಅದೇಂಟಿ ಕಳ್ಸೋದಕ್ಕಾಗುತ್ತೆ? ಅವಳಿಗೆ ಪೂರ್ತಿ ಸಮಾಧಾನ ಆಗೋವರೆಗೂ, ನಿಮ್ ತಪ್ಪಿನ ಅರಿವು ನಿಮ್ಗೆ ಆಗೋವರೆಗೂ, ಅವಳ ಮೇಲೆ ಒಳ್ಳೆ ಭಾವನೆ ನಿಮಗೆ ಬರೋ ತನಕ ಅವಳು ಇಲ್ಲೇ ಇರ್ತಾಳೆ. ದುಡ್ಡು ಖರ್ಚು ಆಗ್ತಾನೆ ಇರುತ್ತೆ, ಅದು ನಿಮ್ ಕೈಯಿಂದ. ಕಾಣಲ್ಲ, ಹೈ ಹಿಲ್ ಚಪ್ಪಲಿ ಕಾಣಿಸ್ತಾ ಇದ್ಯಾ? ಗೊತ್ತು, ಬಾಲಿವುಡ್ ಸ್ಲಿಪ್ಪರು 650 ರೂಪಾಯಿ, 6 ಇಂಚು ಎತ್ತರ, ಡಿಸ್ಕೌಂಟ್ ರೇಟ್ ಅಲ್ಲಿ ತಗೊಂಡಿದ್ಯಲ್ವಾ? ನೀನು ಸೆಣಕ್ಲಿ ಅಲ್ದೆ ತಲೆ ಮೇಲೆ ಬಾಂಡ್ಲಿ ದಬ್ಬಕೊಂಡಿದ್ಯಾ? ಐ ಡೋಂಟ್ ಲೈಕ್ ಇಟ್. ನೀನು ತುಂಬಾ ಸೊರ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಕೆನ್ನೆಗಳು ನಾಗರಬಾವಿ ಟಿಫನ್ ಸೆಂಟರ್ ತಟ್ಟೆ ಇಡ್ಲಿ. ನೀನು ಗುಂಡು ಗುಂಡುಕಿದ್ಯಾ? ಬೇಕಾಗಿಲ್ಲ. ಆಕಾಶದಲ್ಲಿರೋ ಚಂದ್ರ ಬೇರೆ ಅಲ್ಲ, ಈ ಸುಂದರಿ ಬೇರೆ. ನನ್ನ ಹೆಸರು ಚಂದನಾನೆ. ಸುಳ್ಳು ಹೇಳಿದ್ರೆ ಮೈ ಮೇಲೆ ಸೈಕಲ್ ಹತ್ತಿಸ್ಬಿಡ್ತೀನಿ. ಯಾಕೆ ಕೋಪ ಮಾಡ್ಕೊಂಡ್ಬಿಟ್ರಿ? ನಿಮ್ ಹೆಸರನ್ನ ಚೇಂಜ್ ಮಾಡ್ಕೊಳ್ರಿ. ಇನ್ನು ಮುಂದೆ ನಿಮ್ ಹೆಸರು ಚಂದನ ಅಲ್ಲ, ದಂತದ ಗೊಂಬೆ. ನೋಡೋ ವೈಶಾಲಿ, ಇವನು ಯಾರು ಅಂತಾನೆ ಗೊತ್ತಿಲ್ಲ. ನಮ್ ಚಂದನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾನೆ. ನಾನೇನ್ರಿ ಮಾತಾಡ್ದೆ? ಇವ್ರು ನೋಡಕ್ಕೆ ಸುಂದರ ದಂತದ ಗೊಂಬೆ ತರ ಇದಾರೆ ಎಂದೆ. ನಾನು ದಂತದ ಗೊಂಬೆನಾ? ಯಾ, ಇದನ್ನೆಲ್ಲ ಹೇಳಕ್ ನೀನ್ ಯಾರು? ಪಾರು, ಬಿಡ ಕಣೆ ಇವ್ನ. ನಾನಮ್ಮ ಪತಿ ಪರಮೇಶ್ವರ. ಏನ್ರಿ ಇದು? ನೀವ್ಯಾಕ್ರಿ ಈ ತರ ಮಾಡಿದ್ರಿ? ನಾನು ಅವಳಿಗೆ ಸಮಾಧಾನ ಮಾಡಕ್ಕೆ ಈ ರೀತಿ ವೇಷ ಮರ್ಸ್ಕೊ ಬಂದಮ್ಮ. ನೀವು ನೋಡಿದ್ರೆ ನನ್ನ ಸಮಾಧಿ ಕಟ್ಟೋ ತರ ಕಾಣಿಸ್ತಿದ್ದೀರಾ. ಪರಮೇಶ್ವರ ಅವರೇ, ತುಂಬಾ ಏಟೈತೇನ್ರಿ? ಇಲ್ಲ ರೇ ಪಿನ್ನೋ, ಸ್ವಲ್ಪ ಏಟಾಯ್ತು, ಅದಕ್ಕೆ ಸಮಾಧಿ ಎಂದಿದ್ದು. ಪಾರು, ನಾ ಹೋಗಿ ಬರ್ತೀನಿ. ಚಂದನ, ಒಂದ್ ನಿಮಿಷ ಇಲ್ವಾ? ಬಾ ಇಲ್ಲಿ. ಅಲ್ಲೇನಿದೆ ಅಂತ ನೋಡು. ವಾವ್, ಪಾರು, ಇದ್ ನಾನಲ್ವಾ? ನಮ್ ಪಾರನೆ ಅವಳ ಕೈಯಾರ ಬಿಟ್ಟಿದ್ದು. ಹೌದಾ? ಇಟ್ಸ್ ವೆರಿ ಬ್ಯೂಟಿಫುಲ್. ಎಷ್ಟೋ ಚಿತ್ರಗಳನ್ನ ನೋಡಿದ್ದೀನಿ, ಆದ್ರೆ ಯಾರು ನಾನು ಎಷ್ಟು ಚೆನ್ನಾಗಿರೋ ಚಿತ್ರನ ಬರ್ದೇ ಇರ್ಲಿಲ್ಲ. ಪಾರು, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಇದು ನಿನ್ಗೆ ನನ್ ಕಡೆಯಿಂದ ನೆನ್ಸಿನ ಕಾಣಿಕೆ. ಥ್ಯಾಂಕ್ ಯು ಪಾರು. ನೀನ್ ನಿನ್ ಕೈಯಾರೆ ಬರ್ಕೊಟ್ಟಿದ್ಯಾ ಅಂದ್ಮೇಲೆ ನಾನ್ ಸಾಯೋವರೆಗೂ ಇದನ್ನ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಈ ಚಿತ್ರ ಬಿಡಿಸಿದ್ರೆ 200 ರೂಪಾಯಿ ಸದ್ಯ ಕೊಡ್ಬೇಕಂದ್ರೆ. ಪಾರು, ಪಾರು, ಯಾಕೆ ಪಾರು ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ? ಅದು ಚಂದನ, ನೀನು ಕೋಪ ಮಾಡ್ಕೊಂಡಿದ್ದಲ್ವಾ, ಸಮಾಧಾನ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು. ನಾನೇನೋ ಕೋಪ ಮಾಡ್ಕೊಂಡಿದ್ದೆ? ನಿನ್ನ ದಂತದ ಗೊಂಬೆ ಅಂತ ಕರೀಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ. ನಾನೇನ್ ಕೋಪ ಮಾಡ್ಕೊಂಡಿರ್ಲಿಲ್ಲಪ್ಪ. ನಾನು ಮೊದಲನೇ ದಿನ ಸ್ವಲ್ಪ ಕೋಪ ಮಾಡ್ಕೊಂಡಾಗ ನೀವೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ನಾನ್ ಇನ್ನೂ 4-5 ದಿನ ಇಲ್ಲೇ ಇರ್ಬೇಕಿತ್ತಲ್ವಾ? ನಾನ್ ಕೋಪ ಮಾಡ್ಕೊಂಡ್ರೆ ನೀವ್ ಇನ್ನೂ ಚೆನ್ನಾಗಿ ನೋಡ್ಕೋತೀರಾ ಅಂತ ಕೋಪ ಬರೋ ತರ ನಾಟಕ ಮಾಡ್ತಾ ಇದ್ದೆ.